ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಂದು ಇವತ್ತು ಫಸ್ಟ್ ಡ್ರಿಂಕ್ ಮೆಂತ್ಯ ವಾಟರ್. ಸೊ ಫ್ರೆಂಡ್ಸ್, ಆ ಮಧ್ಯದಲ್ಲಿ ನಂದು 2 ಡೇಸ್ ನಾನು ವ್ಲಾಗ್ನ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್. ಏನಂದರೆ ಒಂದು ಫ್ಯಾಮಿಲಿನಲ್ಲಿ ಆಗಬಾರ್ದೊಂದು ಬೇಜಾರಿನ ಸಂಗತಿ ಒಂದು ಆಯಿತು. ಸೊ ನಾನು ಅವತ್ತು ಫಾಲೋ ಮಾಡೋಕ್ಕಾಗಲಿಲ್ಲ, ಹೊರಗಡೆ ಹೋಗಬೇಕಾಗಿ ಬಂತು. ಸೊ ಆ ಥರ ಇರಬೇಕಂದ್ರೆ ಎಲ್ಲ ಸರಿ ಬರಲ್ಲ ಅಲ್ವಾ. ಹಾಗಾಗಿ ನಾನು 2 ಡೇಸ್ ಸ್ಕಿಪ್ ಮಾಡಬೇಕಾಯ್ತು. ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಬೇಜಾರಾಗೋಂಥ ಒಂದು ಇನ್ಸಿಡೆಂಟ್. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೆಲ್ತ್ ಬಗ್ಗೆ, ಅದಕ್ಕೆ ನಾನು ಹೇಳೋದು, ಹೆಲ್ತ್ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ನಮಗೆ ಕಾನ್ಸಂಟ್ರೇಷನ್ ಇರಬೇಕು. ನಾವೇನು ಕುಡಿತಾ ಇದ್ದೀವಿ, ಏನು ತಿಂತಾ ಇದ್ದೀವಿ, ಹೇಗೆ ನಾವು ನಮ್ಮ ಹೆಲ್ತನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಸೊ ಇವಾಗ ನಂದು ಮೆಂತ್ಯ ವಾಟರ್ ತಗೋತಾ ಇದ್ದೀನಿ. ಮೆಂತ್ಯನ ಹಾಗೆ ನುಂಗೋದಲ್ಲ ಫ್ರೆಂಡ್ಸ್, ಚೆನ್ನಾಗಿ ಅದನ್ನು ಅಗದ್ಬಿಟ್ಟು ತಿನ್ನಿ, ಓಕೆನಾ. ಇದು ಹೇರ್ ಗ್ರೋತಿಗೆ ಸಖತ್ ಒಳ್ಳೇದು ಮಾಡುತ್ತೆ. ಒಳ್ಳೆ ಇಮ್ಯುನಿಟಿ ಪವರ್ ಇದೆ ಇದರಲ್ಲಿ. ಮೆಂತ್ಯದಲ್ಲಿ ತುಂಬ ಒಳ್ಳೊಳ್ಳೆ ಗುಣಗಳಿದೆ ಮೆಂತ್ಯದಲ್ಲಿ. ಹಾಗಾಗಿ ಬೆಳಗ್ಗೆ 1 ಸ್ಪೂನು ಆರಾಮಾಗಿ ನೀವು ತಿನ್ಬೋದು. ಶುಗರ್ ಇರೋರಂತೂ ಇದನ್ನು ತಿಂದರೆ ಶುಗರ್ ಕೂಡ ನಿಮಗೆ ಕಂಟ್ರೋಲಲ್ಲಿರುತ್ತೆ, ಓಕೆನಾ. ಚಿಯಾ ಸೀಡ್ಸ್ ಏನು ಗೊತ್ತಾ ಫ್ರೆಂಡ್ಸ್, ಲೈಫಲ್ಲಿ ನಾವು ನಮಗೋಸ್ಕರ ಅಲ್ಲದೆ ಹೋದ್ರೂ ಕೆಲವೊಂದು ಪರಿಸ್ಥಿತಿನಲ್ಲಿ, ಕೆಲವೊಂದು ಇದರಲ್ಲಿ ನಮಗೋಸ್ಕರ ಅಲ್ದಿರಿದ್ರು ಏನು ನಮ್ಮನ್ನೇ ಯಾರು ನಂಬ್ಕೊಂಡಿರ್ತಾರೆ ಅಲ್ವಾ, ನಮ್ಮವರು ಅಂತ ಇರ್ತಾರೆ. ನಾವಿಲ್ಲ ಅಂದರೆ ಅವ್ರಿಗೆ ಏನಪ್ಪ ಅನ್ನೋ ಒಂದು ಯೋಚನೆ ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊತೀವಿ. ಯಾಕಂದರೆ ಈಗ ನಾವು ಹೋದ್ಮೇಲೆ ಏನು ಅನ್ನೋದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕು. ನಾವಿಲ್ಲ ಅಂತಾದಾಗ ಮುಂದೆ ಅವ್ರ ಭವಿಷ್ಯ ಏನು ಅನ್ನೋದನ್ನು ಫಸ್ಟೇ ಯೋಚನೆ ಮಾಡಬೇಕು ಅಲ್ವಾ. ತಂದೆ ತಾಯಿ ಬಿಟ್ಟರೆ ಬೇರೆ ಯಾರೂ ಮಕ್ಕಳಿಗೆ ಆಗೋದಿಲ್ಲ ಫ್ರೆಂಡ್ಸ್. ಯಾರನ್ನ ಬೇಕಾದ್ರೂ ನಾವು ಆಸರಿಸ್ಬೋದು, ಅವರು ನಮ್ಮನ್ನು ಕೇರ್ ತೊಗೊಂಡು ನೋಡ್ಕೋಬೋದು. ಆದರೆ ತಂದೆ ತಾಯಿಯಷ್ಟು ಪ್ರೀತಿ, ತಂದೆ ತಾಯಿಯಷ್ಟು ನಿಷ್ಕಲ್ಮಶವಾದ ಪ್ರೀತಿನ ಬೇರೆ ಯಾರ ಕೈಲಿಂದನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮ ಮಕ್ಕಳ ಜವಾಬ್ದಾರಿನ ತಾವೇ ತೊಗೋಬೇಕು. ಏನೋ ಒಂದು ಇದರಿಂದ ನಾವು ಲೈಫ್ನ ಹಾಳು ಮಾಡಿಕೊಂಡು ನಮ್ಮನ್ನೇ ನಂಬ್ಕೊಂಡಿರೋರನ್ನ ನಾವು ಹಾಳು ಮಾಡಬಾರ್ದು. ಏನೇ ಕಷ್ಟ ಬಂದರೂ ನಾನಿದ್ದೀನಿ ಅಂತ ನಿಂತ್ಕೊಳ್ಳೋದು ಹೇಗಿದೆ, ನಾವು ಬೇರೆಯವ್ರ ಹತ್ರ ಹೋಗಿ ಮಕ್ಕಳು ಆಸರಿಸೋದು ಹೇಗಿದೆ ಅಲ್ವಾ. ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಗೊತ್ತಾ, ಮದುವೆ ಆದಮೇಲೆ ಇನ್ನು ನಮ್ಮನ್ನು ಯಾರು ನೋಡಬೇಕು, ನಮ್ದು ಇನ್ನೇನಿದೆ, ಮಕ್ಕಳನ್ನ ಚೆನ್ನಾಗಿರೋಣ, ಗಂಡಂದ್ರನ್ನ ಚೆನ್ನಾಗಿ ನೋಡ್ಕೊಳೋಣ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಸ್ವಲ್ಪ ನಮ್ಮ ಹೆಲ್ತ್ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಥರ ಮಾಡಬಾರ್ದು. ಯಾಕೆಂದರೆ ನಾವು ಚೆನ್ನಾಗಿದ್ರೆ ತಾನೇ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ನಾವು ಚೆನ್ನಾಗಿಲ್ಲದೆ ನಾವು ಒಂದು ಕಡೆ ನೀವು ಒಂದು ಕಡೆ ಮಲ್ಕೊಂಡು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಅವ್ರು ನಮಗೆ ಕೊಡೋಕೆ ಆಗೋದಿಲ್ಲ, ಯಾಕಂದರೆ ನಾವು ಅದನ್ನು ಅವ್ರಿಗೆ ಅಭ್ಯಾಸ ಮಾಡಿಸು ಕೂಡ ಇರೋದಿಲ್ಲ. ಎಲ್ಲ ಪ್ರತಿಯೊಂದೂ ಇರೋ ಹತ್ರ ನಾವೇ ಮಾಡಿ ಅವ್ರಿಗೆ ರೂಢಿ ಮಾಡಿರ್ತೀವಿ. ಅದಾದ ನಂತರ ನಾವೇ ಮಲ್ಕೊಂಡ್ರೆ ನಮ್ಮ ಹತ್ರ ಯಾರೂ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಅದು ಅಭ್ಯಾಸನೂ ಇಲ್ಲ. ಆವಾಗ ನಮ್ಗೆ ಅನ್ಸುತ್ತೆ, ನೋಡಿ ನಾನು ಚೆನ್ನಾಗಿರೋವಾಗ ನಾನು ಎಲ್ಲರಿಗೂ ಮಾಡ್ತೀನಿ, ನಾನು ಮಲ್ಕೊಂಡಾಗ ನನಗೆ ಯಾರೂ ಮಾಡೋರಿಲ್ವಾ ಅಂತ ನಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಆ ಥರ ಪರಿಸ್ಥಿತಿಗೆ ನಾವು ಯಾಕೆ ಹೋಗಬೇಕು, ನಮ್ಮ ಹೆಲ್ತನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು. ಸಿಕ್ಕಿದ್ದೆಲ್ಲ ತಿನ್ನೋದು, ಬೇಕ್ರಿ ಐಟಮ್ ತಿನ್ನೋದು, ಆಮೇಲೆ ಬೇಕ್ರಿದು ಜಂಕ್ ಫುಡ್ಸ್ ಎಲ್ಲ ತಿನ್ನೋದು, ಜ್ಯೂಸ್ಗಳು ಕುಡಿಯೋದು, ಈ ಥರದ್ದೆಲ್ಲ ಮಾಡಬಾರ್ದು. ಮಕ್ಕಳಿಗೂ ಅಷ್ಟೇ ಸ್ನ್ಯಾಕ್ಸ್ಗೆಲ್ಲ ನಾನು ಬೇಕ್ರಿ ಐಟಮ್ಸ್ ಎಲ್ಲ ತಂದು ಹಾಕೋದು, ಈ ಥರದ್ದೆಲ್ಲ ಮಾಡಿದೆ. ಫ್ರೂಟ್ಸು, ವೆಜಿಟೇಬಲ್ಸು, ಕಾಳು, ಈ ಥರದ್ದೆಲ್ಲ ಹಾಕಿ ಅದನ್ನು ರೂಢಿ ಮಾಡಬೇಕು. ನಾವು ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡ್ತೀವೋ ಹಾಗೆ ನನ್ನ ಮಗ ತಿನ್ನಲ್ಲ ಅಂತ ಹೇಳೋದು ಆಗಲ್ಲ, ಯಾಕಂದರೆ ನಾವೇ ಮಾಡಿರೋಂತಹ ರೂಢಿ ಅಲ್ವಾ ಅದು, ಪ್ರತಿಯೊಂದನ್ನು ಕೊಟ್ಟು. ಹಾಗಾಗಿ ನಮ್ಮ ಹೆಲ್ತ್ ಬಗ್ಗೆನೂ ನಾವು ಕಾಳಜಿ ತೊಗೋಬೇಕು, ಮನೆಯವ್ರ ಹೆಲ್ತ್ ಬಗ್ಗೆ ಕೂಡ ನಾವು ಕಾಳಜಿ ತೊಗೋಬೇಕು. ಬರೀ ಅವ್ರ ಬಗ್ಗೆನೇ ಕಾಳಜಿ ತೊಗೊತ ನಮ್ಮನ್ನು ನಾವು ಹಾಳು ಮಾಡ್ಕೊಳ್ಬಾರ್ದು. ಇದೊಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ರಿಗೂ ಅಷ್ಟೇ. ನೀವು ನೋಡಿರ್ಬೋದು, ಮದುವೆ ಆಗಿದ ತಕ್ಷಣ ಅವ್ರು ದಪ್ಪ ಆಗಿಬಿಡ್ತಾರೆ. ಯಾಕೆ ದಪ್ಪ ಆಗ್ತಾರೆ? ಮದುವೆ ಆಗಿದ್ಮೇಲೆ ಸರಿ ಬಿಡು ಆಯಿತು, ನಂದಿನ್ನೇನು, ನಾನು ಮನೆ ನೋಡ್ಕೋಬೇಕು, ಮನೆ ಕೆಲಸ ಮಾಡಬೇಕು ಅಂತ ಕರೆಕ್ಟಾಗಿ ಟೈಮಿಗೆ ತಿನ್ನೋದಿಲ್ಲ, ಏನು ತಿಂತಾ ಇದ್ದೀನಿ ಅಂತ ಇಲ್ಲ. ಗಂಡ ಏನಾದರೂ ಬಿಟ್ಟು ಹೋಗಿದ್ರೆ, ಮಕ್ಕಳೇನಾದ್ರು ಬಿಟ್ಟು ಹೋಗಿದ್ರೆ ಅದನ್ನೇ ತಿನ್ನೋದು, ರಾತ್ರಿ ಏನಾದರೂ ಉಳಿದಿದ್ರೆ ವೇಸ್ಟ್ ಆಗುತ್ತೆ ಅಂತ ಅದನ್ನೇ ತಿನ್ನೋದು. ಸೊ ಅವ್ರಿಗೆಲ್ಲ ನಾವು ಚೆನ್ನಾಗಿ ಬಿಸಿ ಮಾಡಾಕಿ ನಾವು ಇರೋದು ಬರುತ್ತೆ ತಂಗಳು ತಿನ್ಕೊತೀವಿ. ಆ್ಯಕ್ಚುಲಿ ತಂಗಳು ತಿನ್ಕೊತೀವಿ ಅಂತಂದರೆ ಇವಾಗ ಅದನ್ನು ನಾವು ಉಳಿಯೋ ಥರ ಮಾಡೋದು ನಾವೇ ಅಲ್ವಾ. ಸೊ ಅದ್ರ ಬಗ್ಗೆ ಫಸ್ಟು ನಾವು ಕೇರ್ ತೊಗೊಂಡ್ಬಿಟ್ರೆ ಆಮೇಲೆ ಅದನ್ನು ತಿನ್ನೋ ಪರಿಸ್ಥಿತಿ ನಮಗೂ ಬರೋದಿಲ್ಲ. ಸೊ ಇದರ ಸಣ್ಣದ್ರ ಬಗ್ಗೆ ನಾವು ಸ್ವಲ್ಪ ಕೇರ್ ತೊಗೋಬೇಕಾಗತ್ತೆ. ಎಲ್ಲದಕ್ಕೂ ಬೇರೆಯವ್ರನ್ನೇ ದೂರೋದಲ್ಲ, ನಮ್ಮ ತಪ್ಪೇನಿದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಸೊ ಫ್ರೆಂಡ್ಸ್,  ನಾನಿವಾಗ ಆಮ್ಲ ಜ್ಯೂಸ್ ತಗೊಳ್ತಾ ಇದ್ದೀನಿ.
ಏನು ಸ್ಕಿಪ್ ಆದರೂ ಆಮ್ಲ ಜ್ಯೂಸ್ ಸ್ಕಿಪ್ ಆಗಲ್ಲ ನಂದು. ಯಾಕಂದರೆ ಇಮ್ಯುನಿಟಿ ಪವರ್ ಚೆನ್ನಾಗಿದೆ ಇದರಲ್ಲಿ. ನನಗೆ ಮೇಯ್ನ್ ಹೇರ್ ಗ್ರೋತ್ ಆಗಬೇಕು. ನನಗೆ ಎಷ್ಟು ಉದ್ದ ಇತ್ತು ಕೂದಲು ಗೊತ್ತಾ? ನನ್ನ ಸೆಕೆಂಡ್ ಮಗನ ಪ್ರೆಗ್ನೆನ್ಸಿನಲ್ಲಿ ನನಗೆ ಉದುರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಆವಾಗ ನನಗೆ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ನನಗೆ ಸರಿಯಾಗಿ ಹೇರ್ ಗ್ರೋತ್ ಆಗಲಿಲ್ಲ. ಸೊ ಒಂದು ಹಾರ್ಮೋನ್ ಬ್ಯಾಲೆನ್ಸ್ ಆಯಿತು. ಆಮೇಲೆ ನನಗೆ ಥೈರಾಯ್ಡ್ ಕೂಡ ಸ್ಟಾರ್ಟ್ ಆಯಿತು. ಸೊ ಆ ಒಂದು ಇದರಿಂದ ನನಗೆ ಹೇರ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಆಮ್ಲ ಜ್ಯೂಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನನಗೆ ಗೊತ್ತಾಗುತ್ತೆ. ನಾನು ಧರ್ಮಸ್ಥಳದಲ್ಲಿ ಕೂದಲು ಕೂಡ ಕೊಟ್ಟಿದ್ದೆ, ಓಕೆನಾ, ರೀಸೆಂಟಾಗಿ. ಸೊ ಆವಾಗ ನನಗೆ ಎಷ್ಟಿತ್ತು, ಇವಾಗ ಎಷ್ಟು ಗ್ರೋತ್ ಆಗಿದೆ ಅನ್ನೋದು ನನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಹಾಗಾಗಿ ಆಮ್ಲ ಜ್ಯೂಸ್ನ ಮಾತ್ರ ಸ್ಕಿಪ್ ಮಾಡೋಕ್ಕೋಗಲ್ಲ. ಸ್ವಲ್ಪ ಬಿಸಿ ನೀರಿಗೆ ಕುಡೀರಿ, ಆವಾಗ ಆರಾಮಾಗಿ ಕುಡಿಬೋದು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಡಿ, ಅಷ್ಟು ನನಗೆ ಕುಡಿಯೋಕ್ಕಾಗೋದಿಲ್ಲ ಅನ್ನೋ ಹಂಗಿದ್ರೆ. ಸೊ ಫ್ರೆಂಡ್ಸ್, ನಂದು ಇವಾಗ ಜೀರಾ ವಾಟರ್ ಬಿಸಿ ನೀರಿಗೆ ಹಾಕ್ಕೊಡಿ, ಓಕೆನಾ. 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು ಬಿಸಿ ನೀರಿಗೆ. ಜೀರಿಗೆ ವಾಟರ್ ಇಲ್ಲ, ನಾನು ಜೀರಿಗೆ ಪುಡಿ ಹಾಕ್ಕೊಳ್ಳಿಲ್ಲ ಅಂದರೆ ಕೂಡ ನೀವು ರಾತ್ರಿ ನೆನೆ ಇಟ್ಬಿಟ್ಟು ಅದನ್ನು ಬೆಳಗ್ಗೆ ಕುದಿಸ್ಬಿಟ್ಟು ಕೂಡ ಕುಡಿಬೋದು. ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಅದ್ರ ಜೊತೆಲೇ ನೀವು ಇನ್ನೂ ಆ್ಯಡ್ ಮಾಡ್ಕೋಬೇಕು ಅಂದರೆ ಅಜ್ವಾನ್ ಹಾಕ್ಕೊಳ್ಬೋದು ಜೀರಿಗೆ ಜೊತೆಲಿ, ಓಕೆನಾ. ಅಜ್ವಾನ್ ಹಾಕ್ಕೊಂಡು ಆಮೇಲೆ ಸೋಂಪು ಬರುತ್ತಲ್ಲ, ಸೋಂಪು, ಅಜ್ವಾನು ಮತ್ತು ಜೀರಿಗೆ, ಇವು ಮೂರನ್ನು ನೀವು ರಾತ್ರಿ ನೆನೆಹಿಟ್ಟು ಬೆಳಗ್ಗೆ ಅದನ್ನು ಕುದಿಸಿ ಕೂಡ ಕುಡಿಬೋದು. ಇಲ್ಲ ಅದು ಮೂರನ್ನು ನೀವು ಮಿಕ್ಸರ್ನಲ್ಲಿ ಹಾಕ್ಕೊಂಡು ಕೂಡ ಕುಡಿಬೋದು. ಏನಂದರೆ ಕೊಲೆಸ್ಟ್ರಾಲ್ ಏನಿರುತ್ತೆ, ಫ್ಯಾಟ್ ಏನಿರುತ್ತೆ ಅದನ್ನೆಲ್ಲ ನಾನು ಬರ್ನ್ ಮಾಡೋದಕ್ಕೆ ಜೀರಿಗೆ, ಅಜ್ವಾನು ಇದೆಲ್ಲ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಸೊ ನಂದು ಮೇನ್ ಏಮ್ ಇರೋದೇನು ಗೊತ್ತಾ, ನಾನು 58 ಆಗಬೇಕು ಅಂತ ನಾನು ಈ ಒಂದು ಡಯಟ್ನ ಮಾಡ್ತಾ ಇರೋದು. ಸೊ ನನ್ನ ಹೈಟಿಗೆ ಮತ್ತು ನನ್ನ ಒಂದು ವೆಯ್ಟಿಗೆ 60, ಓಕೆ. ಅದು ಇರುತ್ತೆ ಫ್ರೆಂಡ್ಸ್. ನಾವು ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಎಷ್ಟೆಷ್ಟೋ ನಾವು ಸಣ್ಣ ಆಗ್ತೀವಿ ಅಂತ ಅಲ್ಲ. ನೀವು ಒಂದು ಹೈಟ್ ಏನಿರ್ತೀರ ಆ ಹೈಟಿಗೆ ಮತ್ತು ಆ ವೆಯ್ಟಿಗೆ ನೀವು ನಿಮ್ಮ ಒಂದು ಹೈಟ್ ಏನಿರ್ತೀರ ಅದಕ್ಕೆ ನೀವು ಕರೆಕ್ಟಾಗಿ ವೆಯ್ಟ್ ಇರಬೇಕಾಗತ್ತೆ, ಓಕೆನಾ. ಅದನ್ನು ತಿಳ್ಕೊಳ್ಳಿ. ನನ್ನ ಒಂದು ಹೈಟಿಗೆ ನಾನು ಎಷ್ಟು ವೆಯ್ಟ್ ಇರಬೇಕು ಅಂತ. ನನ್ನ ಒಂದು ಹೈಟಿಗೆ ನಾನು ಬಂದು 60 ಇರ್ಬೋದು, ಓಕೆನಾ. ಸೊ ನಾನು 58 ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾವು ಈಗ ವೆಯ್ಟ್ ಲಾಸ್ ಮಾಡ್ಕೊತೀವಿ ಅಂದ್ಬಿಟ್ಟು, ಹೌದು ನಮ್ಮ ಹೈಟ್ ಏನಿರುತ್ತೆ ಅದಕ್ಕಿಂತ ನಾವು ಎಕ್ಸ್ಟ್ರಾ ವೆಯ್ಟ್ ಎಲ್ಲ ಲಾಸ್ ಮಾಡ್ಕೊಂಡಾಗಲೇ ನಮ್ಮ ಮುಖದಲ್ಲಿ ಗ್ಲೋಯಿಂಗ್ ಇರೋದಿಲ್ಲ, ಮತ್ತು ಸಣ್ಣ ಆದ್ರೂ ಒಂದು ಚಾಮ್ ಇರೋದಿಲ್ಲ ಮುಖದಲ್ಲಿ. ಏನೋ ಒಂಥರ ಡಲ್ನೆಸ್ ಆಗಿ ಕಾಣಿಸ್ತಾ ಇರ್ತೀವಿ, ಚೆನ್ನಾಗಿ ಕಾಣಿಸ್ತಾ ಇರಲ್ಲ ವೆಯ್ಟ್ ಲಾಸ್ ಮಾಡ್ಕೊಂಡವರು ಕೆಲವೊಬ್ಬರು ನೋಡಿ. ಅದು ಯಾಕೆ ಅಂದರೆ ಅವರೊಂದು ಹೈಟ್ಗಿಂತ ಅವರು ಜಾಸ್ತಿ ವೆಯ್ಟ್ನ ಲಾಸ್ ಮಾಡ್ಕೊಂಡಿರ್ತಾರೆ. ಹಾಗೆ ಮಾಡ್ಕೊಬಾರ್ದು. ನಾವು ಎಷ್ಟು ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಳ್ಬೇಕು. ಅದಾದ ನಂತರ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ, ಓಕೆನಾ. ನಾನು 58 ನನ್ನ ಒಂದು ಟಾರ್ಗೆಟ್. 58ಗೆ ನಾನು ತೊಗೊಂಡೋಗಿ ನಿಲ್ಲಿಸ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿನೂ ಬೇಡ, ಅದಕ್ಕಿಂತ ಕಡಿಮೆನೂ ಬೇಡ. ಸೊ 58 ಆಗಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಂದು ರಾಗಿ ಸರಿ ಎಲ್ಲ ಸೋಫಾ ಮೇಲೇ ಗ್ಲಾಸಲ್ಲೇ ನಡೀತಾ ಇದೆ ಅಲ್ವಾ. ಇವತ್ತು ಸೋಮವಾರ ಅಲ್ವಾ, ಸೊ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು, ಹಸ್ಬೆಂಡ್ ಆಫೀಸ್ಗೆ ಹೋದರು. ಸೊ ಇನ್ನೇನು ಕೆಲಸ ಇಲ್ಲ ಇವಾಗ ನಂದು. ಆ್ಯಕ್ಚುಲಿ ನಾನು ಅವ್ರಿಗೂ ಇದನ್ನೇ ನಾನು ಮಾಡೋದು, ಓಕೆನಾ. ಹಾಗಾಗಿ ನಾನು ಏನು ಮಾಡ್ತೀನಿ, ಎಲ್ಲ ಪ್ರಿಪೇರ್ ಮಾಡಿರ್ತೀನಿ. ನಾನು ಅಷ್ಟು ಬೇಗ ನಾನು ತೊಗೊಳಕ್ಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ನಾನು ಲೇಟಾಗಿ ತೊಗೊಳ್ತೀನಿ. ಅವ್ರಿಗೂ ಕೊಡ್ತಾ ನಾನು ನಂಗೆ ಅದು ಅರ್ಜೆಂಟಾಗಿ ಕುಡ್ದಂಗೆ ಆಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಅವ್ರು ಕಳಿಸಾದ್ಮೇಲೆ ಆಫೀಸ್ಗೆಲ್ಲ ಅವ್ರು ಹೋದಾಗ ಆದಮೇಲೆ ನಾನು ನಿಧಾನವಾಗಿ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಪ್ರಿಪೇರ್ ಆಗಿರುತ್ತೆ. ಯಾವುದೂ ನಾನು ಇವಾಗ ಪ್ರಿಪೇರ್ ಮಾಡೋದೇನಿರಲ್ಲ. ಹಾಗಾಗಿ ನಾನು ರೆಸಿಪಿ ಕೂಡ ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇ. ಆ ಟೈಮಲ್ಲಿ ಒಂದು ಸ್ವಲ್ಪ ನನಗೆ ಬೆಳಗ್ಗೆ ಅದನ್ನೆಲ್ಲ ಮಾಡುವಾಗ ಟೈಮ್ ಆಗಲ್ಲ. ಇಬ್ಬರು ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಅವ್ರು ಆಫೀಸ್ಗೆ ಹೋಗಬೇಕು. ಅವರು ಎಲ್ಲರೂ 8 ಗಂಟೆಗೆ ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಇವರು 8:15 ಮನೆ ಬಿಡಬೇಕು, ನನ್ನ ಹಸ್ಬೆಂಡು. ಸೊ ಹಾಗಾಗಿ ಆವಾಗ ನಾನು ಕ್ಯಾಮ್ರಾ ಎಡಿತ ಮಾಡಿಕೊಂಡು ಸ್ವಲ್ಪ ನನಗೆ ರಿಸ್ಕ್ ಅಂತ ಅನಿಸ್ಬಿಡೋದು. ಹಾಗಾಗಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಸೊ ಇದೆಲ್ಲ ನನಗೆ ಪ್ರಿಪೇರ್ ಆಗಿರುತ್ತೆ. ಸೊ ನಾನೀಗ ಟೈಮ್ ಟು ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಕೊಂಡು ನಾನು ಅದನ್ನು ತೊಗೊಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಎಷ್ಟು ಗ್ಲಾಸಸ್ ಆಯಿತು ಗೊತ್ತಾ? ಮೆಂತ್ಯ ವಾಟರು, ಚಿಯಾ ಸೀಡು,
ಆಮ್ಲ ಜ್ಯೂಸು, ಜೀರಿಗೆ ವಾಟರು, ಇವಾಗ ಇದು 5 ಗ್ಲಾಸಸ್ ಸಾಕಲ್ವಾ ಬ್ರೇಕ್ಫಾಸ್ಟ್ಗೆ. ತಿಂತೀವಿ ಅಂತ ಅದೇ ಕೆಲಸವಾಗಿ ತಿನ್ನಬಾರ್ದು. ಕೆಲವೊಬ್ರು ಹೇಳ್ತಾರೆ ಹೆಂಗೆ ಗೊತ್ತಾ, ನಾವು ಆವಾಗಿಂದ ಏನು ಈ ಥರನೇ ತಿನ್ಕೊಂಡು ಬಂದಿದ್ವಾ, ನಾವು ಈ ಥರನೇ ಕುಡ್ಕೊಂಡು ಬಂದಿದ್ವಾ, ಏನೂ ಇಲ್ಲ, ನಾವು ಆವಾಗಲೆಲ್ಲ ಹೆಲ್ತಿಯಾಗಿ ಇದ್ವಲ್ಲ, ಇವಾಗ ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನೋ ಥರ ಅಂತಾರೆ. ಹೌದು, ಆವಾಗೆಲ್ಲ ಅದೇ ಥರ ಇದೆ. ಒಂದು ಉಪ್ಪಿಟ್ಟು, ಮನೆಯಲ್ಲಿ ಒಂದು ಸಾರು, ಬೆಳಗ್ಗೆನೆ ಮುದ್ದೆ ಸಾರು ಈ ಥರ ಎಲ್ಲ ಮಾಡಿಕೊಂಡು ಹಳ್ಳಿ ಕಡೆ ಇರ್ತಿದ್ರು. ಸೊ ಆವಾಗ ಸಿಗ್ತಾ ಇದ್ದಂಥ ಫ್ರೆಶ್ ತರಕಾರಿ ಆಗಿರ್ಬೋದು, ಫ್ರೆಶ್ ಸೊಪ್ಪು ಆಗಿರ್ಬೋದು, ಪ್ರತಿಯೊಂದು ವಸ್ತುನೂ ಫ್ರೆಶ್ ಆಗಿತ್ತು ಮತ್ತು ಯಾವುದೂ ಕೆಮಿಕಲ್ ಆಗಿರಲಿಲ್ಲ. ಸೊ ಅದರಿಂದ ಹೆಲ್ತ್ಗೆ ಏನೂ ತೊಂದರೆ ಆಗ್ತಿರಲಿಲ್ಲ. ಆದರೆ ಇವಾಗ ಎಲ್ಲ ಕೆಮಿಕಲ್ ಯುಕ್ತವಾಗಿರೋದ್ರಿಂದ ನಾವು ಬೇರೆ ಏನೇ ತೊಗೊಂಡ್ರು, ಈಗ ತೊಗೊಳೋ ತರಕಾರಿನಲ್ಲಿ ಕೂಡ ನಮ್ಗೆ ಅದು ಕೆಮಿಕಲ್ ಮಿಕ್ಸ್ ಆಗಿ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಅದೊಂದು ಪರ್ಸೆಂಟ್ ಓಕೆ, ಕೆಮಿಕಲ್ ಇದ್ದರೂ ಅದೊಂದು ಪರ್ಸೆಂಟ್ ಓಕೆ. ಅದಕ್ಕಿಂತ ವರ್ಸ್ಟ್ ಆಗಿರೋ ಕೆಮಿಕಲ್ ತೊಗೊಳೋದು ಅದೊಂದು ಅರ್ಥಕ್ಕೆ ಓಕೆ. ಈಗ ನಾವು ಚಿಕನ್ ತಿಂತೀವಿ ಅಂದರೆ ಅದರಲ್ಲಿ ಕೂಡ ಇಂಜೆಕ್ಟ್ ಮಾಡಿರ್ತಾರೆ. ಸೊ ಒಂದು ಅರ್ಥಕ್ಕೆ ಓಕೆ. ಬೇರೆ ಇನ್ನೂ ಜಾಸ್ತಿ ಆರ್ಟಿಫಿಷಿಯಲ್ ಕಲರ್ಸು ಅದು ಇದು ಹಾಕಿ ಮಾಡಿರೋದಕ್ಕೆ ಹೋಲಿಸ್ಕೊಂಡ್ರೆ ಇದು ಓಕೆ. ಫ್ರೆಂಡ್ಸ್, ಮೀಲ್ಸ್ ಪ್ಲೇಟ್ ಚಪಾತಿ ವಿತ್ ಸಲಾಡ್, ಹೆಸರು ಕಾಳು ಪಲ್ಯ. ಹೆಸರು ಕಾಳಲ್ಲಿ ತುಂಬ ಪ್ರೋಟೀನ್ ಅಂಶ ಇದೆ, ತುಂಬಾ ಒಳ್ಳೆಯದು ಹೆಸರು ಕಾಳು. ಸೊ ಕಾಳು ಪಲ್ಯ ಇದೆ ಇವತ್ತು, ಅದ್ರ ಜೊತೆಗೆ ಸಲಾಡ್, ಚಪಾತಿ. ಬನ್ನಿ ಇವಾಗ ನಾವು ಬೇಗ ಬೇಗ ಊಟ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಕ್ಕಳು ಹಾಯ್, ಓದ್ತಾ ಇದ್ದೀರಾ? ಹೆಂಗೈತೆ ಎಕ್ಸಾಮ್ಸು? ಈಸಿ. ಅಮ್ಮ ಹತ್ರ 8 ಹೆಂಗೈತೆ ಮಕ್ಕಳ? ಸೊ ಫ್ರೆಂಡ್ಸ್, ಇವಾಗ ನಂದು ಸ್ನ್ಯಾಕ್ಸ್ ಟೈಮ್. ಪ್ಯೂರ್ ಫ್ರೂಟ್, ಅದ್ರ ಜೊತೆಲಿ ಅಗಸೆ ಬೀಜ, ಸನ್ಫ್ಲವರ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಈ ಮಕ್ಕಳ ಜೊತೆ ಇವಾಗ ಏನಾಗಿದೆ ಗೊತ್ತಾ, ಅರ್ಧ ಎನರ್ಜಿ ಇಲ್ಲೇ ಲಾಸ್ ಆಗ್ತಾ ಇದೆ ನನಗೆ, ನಮ್ಮ ಮಕ್ಕಳನ್ನ ಓದಿಸೋದ್ರಲ್ಲಿ ತಾನೇ. ಮಕ್ಕಳ ಡಿನ್ನರ್ ಪ್ಲೇಟ್ ರೆಡಿ ನೋಡಿ. ರೈಸ್ ವಿತ್ ಗೀ, ಸೌತೆಕಾಯಿ ಬಜ್ಜಿ ಫ್ರೈ, ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ ಇದೆ, ಒಳ್ಳೆ ನ್ಯೂಟ್ರಿಷನ್ ಇದೆ. ಸೊ ಹೆಲ್ತ್ಗೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ನನ್ನ ಇವತ್ತಿನ ಡಿನ್ನರ್ ಪ್ಲೇಟ್. ಬನ್ನಿ ಇವಾಗ ಊಟ ಮುಗಿಸ್ಕೊಂಡು ವಾಕ್ ಮಾಡೋಣ.